ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕ್ವಶನ್ ಪೇಪರ್ ನೋಡ್ತಾಯಿದ್ದೀವಿ. ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಇದೆಯಲ್ಲ, ಅದರ ಫೈನಲ್ ಎಕ್ಸಾಮ್ ಹತ್ರ ಬಂದಿದೆ. ಸೊ ಈಗ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥದ್ದು. ಅಕೌಂಟಿಂಗ್ ಈಕ್ವೇಷನ್ ಈಸ್ ಬೇಸ್ಡ್ ಆನ್ ಇದಕ್ಕೆ ಆನ್ಸರ್ ಬಂದು ಡುವೆಲ್ ಅಬ್ಸೆಕ್ಟ್ ಕಾನ್ಸೆಪ್ಟ್ ಆಗಿರುತ್ತೆ. ಆಪ್ಷನ್ ಸಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಇದರಲ್ಲಿ ಯಾವ ಕರೆಕ್ಟು ಅಂತ. ಕ್ಯಾಪಿಟಲ್ ಈಸ್ ಈಕ್ವಲ್ಸ್ ಟು ಅಸೆಟ್ಸ್ ಮೈನಸ್ ಲೈಬಿಲಿಟಿ. ಇದು ಕರೆಕ್ಟ್ ಆಗಿದೆ, ಯಾಕಂದರೆ ಇವೆಲ್ಲ ತಪ್ಪುಂಟು. ಫೇವರಬಲ್ ಬ್ಯಾಂಕ್ ಬ್ಯಾಲೆನ್ಸ್ ಮೀನ್ಸ್ ಇದಕ್ಕೆ ಆನ್ಸರ್ ಬಂದು ಬೋತ್. ಎ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ದ ಕ್ಯಾಶ್ ಬುಕ್ ಆ್ಯಂಡ್ ಸಿ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ದ ಪಾಸ್ಬುಕ್. ಕ್ಯಾಶ್ ಬುಕ್ ಪಾಸ್ಬುಕ್ ಬರುತ್ತೆ, ಸೊ ಆಪ್ಷನ್ ಡಿ. ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಾನ್ಸ್ಟೆಂಟ್ ಆಫ್ ಇದಕ್ಕೆ ಬಂದು ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಬಿ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್. ಇಫ್ ದ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ 1000 ಆ್ಯಂಡ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ 300 ಆ್ಯಂಡ್ ದ ಅಮೌಂಟ್ ಇನ್ಶೂರೆನ್ಸ್ ಪ್ರೀಮಿಯಂ ಶೋನ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿಲ್ ಬಿ. ಇದಕ್ಕೆ ಆನ್ಸರ್ ಬಂದು ಬಿ 700. ಇದು ಪ್ರಾಬ್ಲಮ್ ಉಂಟು, ಆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಮೇನ್ಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದು ಮ್ಯಾಚ್ ಕಾನ್ಸೆಪ್ಟ್ ಸ್ಟೇಟ್ ದಟ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಇನ್ ದ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ಮ್ಯಾಚ್ಡ್ ವಿತ್ ಡ್ಯಾಶ್ ಡ್ಯೂರಿಂಗ್ ದಟ್ ಪೀರಿಯಡ್. ಇದಕ್ಕೆ ಆನ್ಸರ್ ಬಂದು ರೆವಿನ್ಯೂ. ರೆವಿನ್ಯೂಸ್ ಇಲ್ಲೇ ಇದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಜನರಲ್ ಈಸ್ ದ ಬುಕ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಒರಿಜಿನಲ್ ಎಂಟ್ರಿ ಆನ್ಸರ್ ಬಂದು ಒರಿಜಿನಲ್ ಎಂಟ್ರಿ. ಆ್ಯಂಡ್ ನೆಕ್ಸ್ಟ್ ಬಂದು ಜನರಲ್ ಎಂಟ್ರೀಸ್ ಪಾಸ್ಡ್ ಟು ಕರೆಕ್ಟ್ ಎರರ್ಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ರೆಕ್ಟಿಫೈಯಿಂಗ್ ಎಂಟ್ರೀಸ್. ನೆಕ್ಸ್ಟ್ ಹೋಗೋಣ. 10ನೇ ಕ್ವಶನ್ಗೆ ಆನ್ಸರ್ ಬಂದು ಕ್ವಶನ್ ಬಂದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಇನ್ಕಮ್ ಸ್ಟೇಟ್ಮೆಂಟ್. ನಾವು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಮೇನ್ಗೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಇದೆ. ಮ್ಯಾನೇಜ್ ಅಕೌಂಟಿಂಗ್. ಇದಕ್ಕೆ ಆನ್ಸರ್ ಬಂದು ಇದು ಬ್ರ್ಯಾಂಚ್ ಆಫ್ ಅಕೌಂಟಿಂಗ್. ಒಂದನೇದಕ್ಕೆ ಇಂಪ್ರೆಸ್ಡ್ ಸಿಸ್ಟಮ್. ಎರಡನೇದಕ್ಕೆ ಆನ್ಸರ್ ಬಂದು ಪೆಟಿ ಕ್ಯಾಶ್ ಬುಕ್ ಆ್ಯಂಡ್ ಎರರ್ಸ್ ಆಫ್ ಕಮಿಷನ್. ಇದಕ್ಕೆ ಆನ್ಸರ್ ಬಂದು ರಾಂಗ್ ಪೋಸ್ಟಿಂಗ್ ಆಫ್ ಟ್ರಾನ್ಸಾಕ್ಷನ್. ಕಾಸಸ್ ಆಫ್ ಡಿಪ್ರಿಷಿಯೇಷನ್. ಆಪ್ಷನ್ ಇದು 4ನೇದಕ್ಕೆ ಆನ್ಸರ್ ಬಂದು ಒಬ್ಲಿಗೇಷನ್. ಕ್ಲೋಸಿಂಗ್ ಸ್ಟಾಕ್. ಇದಕ್ಕೆ ಆನ್ಸರ್ ಬಂದು ಕಾಸ್ಟ್ ಆಫ್ ಅನ್ಸೋಲ್ಡ್ ಗೂಡ್ಸ್. ಈಗ ನಾವು ನೆಕ್ಸ್ಟ್ ಮೇನ್ಗೆ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ 1 ಮಾರ್ಕ್ಸ್ದು ಎಕ್ಸ್ಪೆಂಡ್ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಬಂದೆ. ಎ ಕಾಂಟ್ರಾ ಎಂಟ್ರೀಸ್ ಅಪ್ರೂವ್ಸ್ ಆನ್ ದ ಬೋತ್ ಸೈಡ್ ಆಫ್ ಕ್ಯಾಶ್ ಬುಕ್. ಇಟ್ ಇಸ್ ಟ್ರೂ ಆರ್ ಫಾಲ್ಸ್? ಇದು ಆನ್ಸರ್ ಬಂದು ಟ್ರೂ ಇರುತ್ತೆ. ಸ್ಟೇಟ್ ಎನಿ ಒನ್ ಕಾಸಸ್ ಆಫ್ ಡಿಫ್ರೆಂಟ್ ಅಕ್ರಾಸಸ್ ಡ್ಯೂ ಟು ಟೈಮ್ ಗ್ರಾಪ್. ಇದಕ್ಕೆ ಆನ್ಸರ್ ಮಾಡ್ಬೋದು. ಇದು 1 ಮಾರ್ಕ್ಸ್ ತುಂಬ ಈಸಿ ಉಂಟು. 1 ಮಾರ್ಕ್ಸ್ಗೆ ಯಾವ ಥರ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ಸೊ ದಟ್ಸ್ ಕಾಲ್ಡ್ ನೀವೆಲ್ಲ ಓದ್ಕೊಳ್ಬೇಕಾಗುತ್ತೆ. 2 ಮಾರ್ಕ್ಸ್ ಬಂದು ನೋಡಿ ಸ್ಟೇನೇಟಿವ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಇದು ಈಸಿ ಇದೆ. 2 ಮಾರ್ಕ್ಸ್ ತುಂಬ ಈಸಿ ಇದೆ, ನೀವು ಆರಾಮಾಗಿ ಓದ್ಕೊಳ್ಬೋದು. 3 ಮಾರ್ಕ್ಸ್ ಬಂದು ಎಕ್ಸ್ಪೆಷಲಿ 3 ಮಾರ್ಕ್ಸು ಇದರಲ್ಲಿ ಆಲ್ ಪ್ರಾಬ್ಲಮೇ ಬರುತ್ತೆ. ಇದೇನಿಲ್ಲ. ಕ್ಲಾಸಿಫೈಡ್ ದ ಫಾಲೋಯಿಂಗ್ ಅಕೌಂಟ್
ಇಂಟು ಅಸೆಟ್ಸ್ ಲಯಬಿಲಿಟಿ ಕ್ಯಾಪಿಟಲ್. ಈ ಥರ ಅಸೆಟ್ಸ್ ಯಾವುದು, ಲಯಬಿಲಿಟೀಸ್ ಯಾವುದು, ಕ್ಯಾಪಿಟಲ್ ಯಾವುದು ಅಂತ ಬರೆಯೋದು. ಫಾರ್ ಎಕ್ಸಾಂಪಲ್ ಕ್ಯಾಶ್ ವಾಟ್ಸ್ ಅಸೆಟ್ಸ್. ಓಕೆ, ಕ್ಯಾಪಿಟಲ್ is capital, go to bank loan, it is liability. Machinery account, it is assets. Rent, it is liability. ಈ ಥರ ನೀವು ಎಲ್ಲ ಮಾಡೋದು, ಇದು ತುಂಬ ಈಸಿ ಇರುತ್ತೆ, ನೋ ಪ್ರಾಬ್ಲಮ್. ಕ್ಯಾಶ್ ಬುಕ್ ಇದೆ. ಆ್ಯಂಡ್ ಪೆಟಿ ಕ್ಯಾಶ್ ಬುಕ್ಕು ಇಂಪಾರ್ಟೆಂಟ್ ಓದ್ಕೊಳ್ಳಿ. ಆ್ಯಂಡ್ ಎಂಟ್ರಿ ದ ಟ್ರಾನ್ಸಾಕ್ಷನ್ ಇನ್ ದ ಸೇಲ್ಸ್ ಬುಕ್, ಇದೇನಿಲ್ಲ ಓದ್ಕೊಳ್ಬೋದು, ತುಂಬ ಈಸಿ ಉಂಟು. 3 ಮಾರ್ಕ್ಸ್ದು ಆಲ್ಮೋಸ್ಟ್ ನೀವೆಲ್ಲ ಕವರ್ ಮಾಡ್ಬೋದು. 18 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಅಂದರೆ ಈ ಪೇಪರ್ ಓದ್ಕೊಳ್ತು ಅಂದರೆ ನೀವು 18 ಮಾರ್ಕ್ಸ್ಗೆ ಮಿನಿಮಮ್ ಅಂದರೆ 15 ತೆಗಿಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಮಾರ್ಕ್ಸ್ ಬಂದು ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟ್ 12 ಮಾರ್ಕ್ಸು. ಈ ಥರಲ್ಲೇ 36 ಮಾರ್ಕ್ಸ್ ಇದೆ. 36 ಮಾರ್ಕ್ಸಲ್ಲಿ ಮ್ಯಾಕ್ಸಿಮಮ್ ಅಂದರೆ ನೀವು 20 ಮಾರ್ಕ್ಸ್ ತೆಗಿಲೇಬೋದು. ನೀವು ಒಂದೇನೆಂದರೆ ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್, ಯಾಕೋ ಇದನ್ನ ಫಿಕ್ಸು. ಈ ಥರ ಪ್ರಾಬ್ಲಮ್ ಬೇರೆ ಮೆಥಡ್ ತಿಳ್ಕೊಂಬಿಟ್ಟು ಅಷ್ಟೇ ಸಾಕು, ನೀವು ಪಕ್ಕ ಬಂದೇ ಬರುತ್ತೆ. ಇದನ್ನ ತಿಳ್ಕೊಳ್ಳೇಬೇಕು ನೀವು. ಆ್ಯಂಡ್ ಡಬಲ್ ಕಾಲಮ್ ಕ್ಯಾಶ್ ಬುಕ್, ಇಟ್ ಈಸ್ ಆಲ್ಸೋ ದ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಬಂದೇ ಬರುತ್ತೆ, ಇದನ್ನ ನೀವು ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಎಂಟ್ರಿ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಂಗೆ ನೀವು ಏನಾರು ಅರ್ಥ ಆಗಿಲ್ಲ ಇಲ್ಲ ಈ ಥರ ಮಾಡಿ ಏನೋ ಯಾವ್ದಾರ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಯಾವ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವ ಪ್ರಾಬ್ಲಮ್ ಅರ್ಥ ಆಗಿಲ್ಲದೆ ಇರೋ ಪ್ರಾಬ್ಲಮ್ನ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ಕ್ವಶನ್, ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್, ಇಟ್ ಈಸ್ ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ಸ್ ಬುಕ್, ಸೇಲ್ಸ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ಸ್ ಬುಕ್. ಇದೇನಿಲ್ಲ ಈಸಿ ಇದೆ, ನೀವು ಮಾಡ್ಬೋದು. ಯಾಕಂದರೆ ನಿಮಗೆ 12 ಮಾರ್ಕ್ಸಲ್ಲಿ 6 ಕ್ವಶನ್ಸ್ ಇರುತ್ತೆ. ಅದರಿಂದ ನೀವು ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು ಅಂತ ತಿಳ್ಕೊಂಡಿರ್ತೀನಿ. ನೆಕ್ಸ್ಟ್ ಬಂದು ಓವರ್ ಡ್ರಾಫ್ಟ್ ಸೋದ್ ಆನ್ ದ ಪಾಸ್ಬುಕ್ ಆಫ್ ಮಿಸ್ಟರ್ ವಿಘ್ನೇಶ್, ಇಟ್ ಈಸ್ 20,000. ಪ್ರಿಪೇರ್ ದ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ ಮಾರ್ಚ್ 31. ಇದು ಸ್ವಲ್ಪ ನಿಮಗೆ ಟಫ್ ಇರ್ಬೋದೇನೋ, ಆದರೆ ಏನಿಲ್ಲ, ನಿಮ್ಮಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ಗೆ ಇವೆಲ್ಲ ಫುಲ್ ಈಸಿ ಇದೆ. ಏನಿಲ್ಲ, ಆರಾಮಾಗಿ ಕಲಿಬೋದು. ಟ್ರೈ ಮಾಡಿದ್ರೆ ಎಲ್ಲನೂ ಈಸಿನೇ. ಇದು ಮಿಷಿನರಿ ಡಿಪ್ರಿಷಿಯೇಷನ್ ಅಕೌಂಟ್ನ ಮಾಡೋದು, ಇದು ತುಂಬ ಈಸಿ ಇದೆ, ಏನಿಲ್ಲ. ಲಾಸ್ಟ್ ಕ್ವಶನ್ಸ್ ಬಂದು ಟ್ರಯಲ್ ಬ್ಯಾಲೆನ್ಸ್, ಇಟ್ ಈಸ್ ಎ ವೆರಿ ಈಸಿ. ಕ್ರೆಡಿಟ್ ಯಾವುದು ಡೆಬಿಟ್ ಯಾವುದು ಈ ಕಡೆ ಕಾಲಮ್ ಗೊತ್ತಲ್ಲ ನಿಮಗೆ, ಆ ಥರ ಬರೆಯೋದಷ್ಟೇ. ಹಂಗೆ ನಾನು ಟೆಲಿಗ್ರಾಮಲ್ಲಿ ಎಲ್ಲನೂ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲ ಇದನ್ನ ಟೆಲಿಗ್ರಾಮ್ ಚಾನಲ್ ಬಯೋದಲ್ಲಿ ಹಾಕಿರ್ತೀನಿ ಲಿಂಕ. ಹಂಗೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ.